ಕೃಷ್ಣರಾಜಪೇಟೆ ಪಟ್ಟಣದ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಸ್ವಾಗತ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಮೊದಲನೇದಾಗಿ ಎಲ್ಲರೂ ಕೂಡ ನಿಮ್ಮ ಕಾಲೇಜಿನಲ್ಲಿ ಫ್ರೆಶರ್ಸ್ ಪಾರ್ಟಿ ಮತ್ತು ನಿಮ್ಮ ಕಾಲೇಜ್ ಜೀವನಕ್ಕೆ ಆಗಮಿಸ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಕೂಡ ವೆಲ್ಕಮ್ ಹೇಳ್ತಾ ಈ ದಿವಸ ನಿಮ್ಮ ಶಾಲೆಯವರು ಇನ್ವೈಟ್ ಮಾಡಿ ತಾವು ನಮ್ಮ ಮಕ್ಕಳಿಗೆ ಒಂದು ಸಮಾಜದಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ನೀಡಬೇಕು ಮತ್ತು ಅರಿವನ್ನು ಮೂಡಿಸಬೇಕು ಅಂತ ಕೇಳ್ಕೊಂಡಿದ್ದು. ಸೊ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಕಾನೂನನ್ನ ಎಷ್ಟು ಸಾಧ್ಯವೋ ಅಷ್ಟು ಪಾಲನೆ ಮಾಡೋದು, ಪಾಲನೆ ಮಾಡೋದಕ್ಕೆ ಹೇಗೆ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಹೌದಾ ಇಲ್ವಾ? ನೋಡಿ, ಎಸ್ ಅಂತ ಯಾರು ಹೇಳೋದೇ ಇಲ್ಲ. ಇದು ಲೈಟ್ ಆಫ್ ಮಾಡೋದು, ಶಾಲಾ ಪಟ್ಟಿನಲ್ಲಿ ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಸೇರಿಸಬಹುದು. ಅಥವಾ ಇನ್ ಫ್ಯೂಚರಲ್ಲಿ ಒಂದ್ಸತಿ ಏನಾದರೂ ಪೊಲೀಸ್ ಸ್ಟೇಷನ್ಗಳಲ್ಲಿ ನೀವು ಅಪರಾಧಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದೀರಾ ಅಂತ ಗೊತ್ತಾಯ್ತು ಅಂತಂದ್ರೆ ನಮ್ಮಲ್ಲಿ ಒಂದು ಪೊಲೀಸ್ ಐಟಿ ಪೋರ್ಟಲ್ ಅಂತ ಇದೆ. ಆ ಪೋರ್ಟಲ್ ಅಲ್ಲಿ ಹೆಸರು ಎಂಟ್ರಿ ಆಯ್ತು ಅಂತಂದ್ರೆ ಅದು ಖುಲಾಸೆ ಆಗೋವರೆಗೂ ಕೂಡ ಅದು ಹೋಗ್ತಾನೆ ಇರುತ್ತೆ. ನೀವು ಎನಿ ಜಾಬ್ ವೆರಿಫಿಕೇಶನ್, ಎನಿ ಪಾಸ್ಪೋರ್ಟ್ ವೆರಿಫಿಕೇಶನ್ ಏನೇ ಬಂದ್ರೂ ಕೂಡ ಪೊಲೀಸ್ ರಿಪೋರ್ಟ್ ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತಾರೆ. ಒನ್ಸ್ ಪೊಲೀಸ್ ರಿಪೋರ್ಟ್ ಅಲ್ಲಿ ಒಬ್ಬರ ಹೆಸರು ಬಂತು ಅಂತಂದ್ರೆ ಅದನ್ನ ಹೋಗ್ಲಾಡ್ಸಲು ಬಹಳ ಕಷ್ಟ ಇರುತ್ತೆ. ಸೊ ಹಾಗಾಗಿ ಪ್ರತಿ ಹೆಜ್ಜೆನಲ್ಲೂ ಕೂಡ ನೀವು ನಿಮ್ಮ ಶಾಲಾ ಕಾಲೇಜಿನಲ್ಲಿ ಏನು ಓದಕ್ಕೆ ಬರ್ತಿರೋ ಅದನ್ನು ಅಷ್ಟೇ ಗುಡ್ ಹೆಲ್ದಿ ಎನ್ವಿರಾನ್ಮೆಂಟಲ್ಲಿ ಓದಿ ನಿಮ್ಮ ಕಾಲೇಜ್ ಡೇಸ್ನ ಎಂಜಾಯ್ ಮಾಡಿ. ಆದರೆ ಆ ಎಂಜಾಯ್ಮೆಂಟ್ ನೆಪದಲ್ಲಿ ಬೇರೆಯವರಿಗೆ ಹರ್ಟ್ ಆಗಬಾರ್ದು, ಬೇರೆಯವ್ರ ಜೀವನಕ್ಕೆ ಹಾನಿ ಆಗಬಾರ್ದು, ಪ್ಲಸ್ ನಿಮ್ಮ ಜೀವನಕ್ಕೆ ಕೂಡ ಹಾನಿ ಆಗಬಾರ್ದು. ಈ ರೀತಿನಲ್ಲಿ ನೋಡ್ಕೋಬೇಕು. ಶಾಲೆ ಬಿಟ್ಟ ಮೇಲೆ ಮನೆಗಳಿಗೆ ಹೋಗೋದು ಎಲ್ಲರೂ ಹೋಗೋದಂತೆ ವಾಡಿಕೆ. ಆದರೆ ಇಲ್ಲಿ ಏನಾಗಿದೆ, ಗಂಡು ಮಕ್ಕಳು ಬಹಳ ಲೇಟಾಗಿ ಮನೆ ಹೋಗ್ತಾ ಇದ್ದಾರೆ, ಹೆಣ್ಮಕ್ಳು ಕಾಲೇಜ್ ಬಿಟ್ಟ ತಕ್ಷಣ ಹೋಗ್ತಾ ಇದ್ದಾರೆ ಅಂತ ಕಂಪ್ಲೇಂಟು ನಾವು ನೋಡ್ತಾ ಇರ್ತೀವಿ. ಅದು ಗಂಡು ಮಕ್ಳಾದ್ರೂ ಸರಿ, ಹೆಣ್ಮಕ್ಳಾದ್ರೂ ಸರಿ, ನಿಮ್ಮ ಕಾಲೇಜ್ ಬಿಟ್ಟ ತಕ್ಷಣ ಯಾರು ಕೂಡ ನೀವು ಮನೆಗೆ ಹೋಗಲ್ಲ. ಮಿನಿಮಮ್ 1 ಅವರ್ ಇಡೀ ನಿಮ್ಮ ಏನು ನಿಮ್ಮ ಕಾಲೇಜ್ದು ರೋಡ್ ಇದೆ ಆ ಪೂರ್ತಿ ಹಾಸ್ಟೆಲ್ವರೆಗೂ ರೌಂಡ್ ಆಗ್ತೀರಿ. ಅದಾದ್ಮೇಲೆ ಬಸ್ ಸ್ಟಾಪಿಗೆ ಹೋಗ್ತೀರಿ, ಒಂದು ಪೂರ್ತಿ KRPೇಟೆ ಟೌನ್ ರೌಂಡ್ ನೋಡಿದಾದ್ಮೇಲೆ ನೀವುಗಳು ಎಲ್ಲ ಮನೆಗೆ ಸೇರೋದು. ಹೌದಾ? ನೋ, ಇಲ್ವೇ ಇಲ್ಲ. ಎಸ್ ಇದೆ. ನಾನೇ ನಿಮ್ಮ ಸ್ಕೂಲ್ ಅವ್ರನ್ನೇ ಸುಮಾರು ಜನನ್ನ ಕರೆದು ಪ್ರಶ್ನೆ ಮಾಡಿ ವಾಪಸ್ ಕಳಿಸಿದ್ದೀನಿ. ಏನಿದೆ, ಕ್ಲಾಸಲ್ಲೇ ಫ್ರೆಂಡ್ಸ್ ಜೊತೆ ಮಾತಾಡಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ನಂತರ ನೀವು ಮನೆಗೆ ಹೋಗಿ. ಮನೆಗೆ ಹೋದ್ಮೇಲೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಅವಶ್ಯಕತೆ ಬಹಳ ಇರುತ್ತೆ, ಅಥವಾ ಅವ್ರ ದುಡಿಮೆನಲ್ಲಿ ನಿಮ್ಗಳ ಹೆಲ್ಪ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನೀವು ಯಾರು ಕೂಡ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡುತ್ತಾ ಇಲ್ಲ. ನಾವು ಎಷ್ಟು ಪೋಕ್ಸೋ ಕೇಸ್ ಮಾಡಿದ್ದೀವಿ, 18 ವರ್ಷ ಕಡಿಮೆ ಇರುವಂತಹ ಹೆಣ್ಮಕ್ಳು ಎಲ್ಲರೂ ಕೂಡ ಮನೆಯಿಂದ ಯಾವುದೋ ಒಂದಲ್ಲ ಒಂದು ರೀಸನ್ಗೆ ಹೊರಗಡೆ ಹೋಗ್ತಾ ಇರೋದು, ಯಾರೋ ಅನ್ನೋನ್ ವ್ಯಕ್ತಿಗಳ ಜೊತೆ ಪರಿಚಯ ಮಾಡ್ಕೊಂಡಿರೋದು, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಇನ್ಸ್ಟಾಗ್ರಾಮ್ನಲ್ಲಿ ಚಾಟ್ ಮಾಡ್ತಾ ಇರುವಂತಹ ಎಟ್ ದಿ ಸೇಮ್ ಟೈಮ್ ಹುಡುಗಿಯರಿಗೆ ಅನ್ವಯ ಆಗಲ್ಲ, ಇದು ಹುಡುಗರು ಕೂಡ ಅದೇ ರೀತಿ ಆಗ್ತಾ ಇದೆ. ನೀವು ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಚಾಟ್ ಮಾಡ್ತಾ ಇರೋದಾಗಿರ್ಬೋದು, ನಿಮ್ಮ ಪರ್ಸ್ನಲ್ ವಿಚಾರಗಳನ್ನ ಅವ್ರ ಜೊತೆ ಶೇರ್ ಮಾಡ್ತಾ ಇದ್ದೀರಿ. ಸೊ ಒನ್ ಫೈನ್ ಡೇ ಏನಾಗುತ್ತೆ, ಅವ್ರು ನಿಮ್ದೆಲ್ಲ ಪರ್ಸ್ನಲ್ ಡಾಟಾನ ಸ್ಟೀಲ್ ಮಾಡ್ತಾರೆ, ನಿಮಗೆ ಹೆದರಿಸ್ತಾರೆ. ನಿಮಗೆ ಅಷ್ಟು ದುಡ್ಡು ಕೊಡಬೇಕು, ನೀವು ಅಷ್ಟು ದುಡ್ಡು ಕೊಟ್ಟರೆ ಮಾತ್ರ, ಅಥವಾ ನಾವು ಬೇರೆ ರೀತಿಯಲ್ಲಿ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಹೆದರಿಸ್ತಾರೆ. ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಪರ್ಸ್ನಲ್ ಡೇಟಾನ ಶೇರ್ ಮಾಡಬೇಡಿ. ವೆದರ್ ಇಟ್ ಈಸ್ ಬಾಯ್ ಆರ್ ವೆದರ್ ಇಟ್ ಈಸ್ ಗರ್ಲ್, ಎಲ್ರಿಗೂ ಕೂಡ ಅವ್ರವ್ರದ್ದೇ ಆದಂತಹ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ಯಾರು ಕೂಡ ಶೇರ್ ಮಾಡಬೇಡಿ.
ಅತಿ ಹೆಚ್ಚು ಗೇಮಿಂಗ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಗೇಮಿಂಗ್ ಆ್ಯಪ್ಗಳಲ್ಲಿ ಭಾಳ ಡೇಂಜರಸ್ ಇರುತ್ತೆ. ನೀವು ಅದಕ್ಕೆ ವ್ಯಸನಿಗಳಾದರೆ ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟ ಇರುತ್ತೆ. ಹೇಳ್ತಾ ಹೋಗ್ತಾ ಇದ್ರೆ ಒಂದು ಫುಲ್ ಡೇ ನಾವು ಹೇಳ್ಬೋದು ಸೊಸೈಟಿನಲ್ಲಿ ಯಾವ್ಯಾವ ರೀತಿಯಲ್ಲಿ ಯಂಗ್ಸ್ಟರ್ಸ್ನ ಬಳಸ್ಕೋತಾ ಇದ್ದಾರೆ, ಯಂಗ್ಸ್ಟರ್ಸ್ಗಳ ಮೇಲೆ ಯಾವ್ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ, ನೀವು ಹೇಗೆ ಎಚ್ಚೆತ್ಕೋಬೇಕು, ನಿಮ್ಮನ್ನ ನೀವು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ನೀವುಗಳೇ ಯೋಚನೆ ಮಾಡಬೇಕು. ಇದು ದಿನನಿತ್ಯದ ಕಲಿಕೆನಲ್ಲಿ ನಿಮ್ಮ ಟೀಚರ್ಸು ನಿಮ್ಮ ತಂದೆ ತಾಯಿ ಹೇಳ್ತಾ ಇರ್ತಾರೆ, ಬಟ್ ನೀವು ಯಾರು ಕೂಡ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಬಿಡಾಯ್ತು ಅಂತ ಭಾಳ ಕ್ಯಾಶುವಲ್ ಆ್ಯಟಿಟ್ಯೂಡ್ ಇರುತ್ತೆ. ಬಟ್ ಆ ಥರ ಇರಬಾರ್ದು. ಒಂದು ಲೈಫ್ ಅಂದಮೇಲೆ ಒಂದು ಗೋಲ್ ಸೆಟ್ ಮಾಡ್ಕೋಬೇಕು. ನೀವು ನಾನು ನನ್ನ ಜೀವನದಲ್ಲಿ ಅಟ್ಲೀಸ್ಟು ವಿದ್ಯಾಭ್ಯಾಸದಲ್ಲಿ ಒಂದು ಹಂತ ನಾನು ಅಚೀವ್ ಮಾಡ್ತೀನಿ ಅಂತ. ಎಲ್ರಿಗೂ ಕೂಡ ಸರ್ಕಾರದಿಂದ ನೌಕರಿ ಕೊಡೋಕ್ಕಾಗೋದಿಲ್ಲ. ಹಂಗಂತನ್ಬಿಟ್ಟು ಯಾರೂ ಕೂಡ ನೀವು ಕೆಲಸ ಮಾಡದೆ ಇರಿ ಅಂತಲೂ ಹೇಳೋದಿಲ್ಲ. ನೀವು ಇಂಡಿಪೆಂಡೆಂಟ್ ಆಗಿರಬೇಕು, ನಿಮ್ಮ ಜೀವನನ ನೀವೇ ರೂಢಿಸ್ಕೋಬೇಕು. ನೀವು ಎಲ್ಲಿವರೆಗೂ ನಿಮ್ಮ ಲೈಫ್ ಬಗ್ಗೆ ನೀವು ಸೀರಿಯಸ್ನೆಸ್ ಆಗಿರೋದಿಲ್ವೋ ಅಲ್ಲಿವರೆಗೂ ಯಾರು ಕೂಡ ಸೀರಿಯಸ್ನೆಸ್ ಆಗಿರೋದಿಲ್ಲ. ಸಿ ಇಟ್ ಈಸ್ ಮೈ ಲೈಫ್ ಆ್ಯಂಡ್ ಐ ಹ್ಯಾವ್ ಟು ರೂಲ್ ಮೈ ಲೈಫ್ ಅಂತ ನೀವೇ ರೂಲ್ ಮಾಡಬೇಕು. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಗೆ ಅಪಾರವಾದ ಶಕ್ತಿ ಇದೆ. ಎದೆಯ ವಿದ್ಯಾರ್ಥಿಗಳು ಹಾಗೂ ಯುವಜನರು ಮೊಬೈಲ್ ಹವ್ಯಾಸದಿಂದ ದೂರವಿದ್ದು ಪುಸ್ತಕಗಳನ್ನು ಶ್ರದ್ಧಾ ಭಕ್ತಿಯಿಂದ ಓದಿ ಮನನ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದ ಸುಮಾರಾಣಿ, ನಾವು ಹುಟ್ಟಿನಿಂದ ಸಾಯುವವರೆಗೂ ಕಾನೂನಿನ ನಡುವೆಯೇ ಜೀವನ ಮಾಡುವುದರಿಂದ ವಿದ್ಯಾರ್ಥಿಗಳು ಕಾನೂನಿನ ಪರಿಮಿತಿಯಲ್ಲಿ ಶಿಸ್ತುಬದ್ಧವಾದ ಜೀವನ ನಡೆಸಿ ತಂದೆ ತಾಯಿಗಳು ಹಾಗೂ ಗುರು ಹಿರಿಯರಿಗೆ ಕೀರ್ತಿ ತರುವಂತೆ ಸಾಧನೆ ಮಾಡಬೇಕು ಎಂದು ಕರೆ ನೀಡಿದರು. ಪುರಸಭೆ ಮಾಜಿ ಅಧ್ಯಕ್ಷ ಕೆ.ಟಿ. ಗಂಗಾಧರ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅಂಕ ಗಳಿಕೆ ಒಂದೇ ಮಾನದಂಡವಲ್ಲ. ನಾವು ಶಿಕ್ಷಣ ಪಡೆಯುವುದು ಸಮಾಜದಲ್ಲಿ ಎಲ್ಲರಂತೆ ಶಿಸ್ತುಬದ್ಧ ಜೀವನ ನಡೆಸಲು ಇರುವ ಮುಖ್ಯವಾದ ವಿದ್ಯೆಯೇ ಶಿಕ್ಷಣವಾದ್ದರಿಂದ ಜೀವನದಲ್ಲಿ ಎದುರಾಗುವ ಸೋಲುಗಳಿಗೆ ಹೆದರಿ ಪಲಾಯನವಾದವನ್ನು ಅನುಸರಿಸದೆ ಧೈರ್ಯದಿಂದ ಜೀವನ ನಡೆಸುವುದನ್ನು ಕಲಿಯಬೇಕು ಎಂದು ಕರೆ ನೀಡಿದರು. ಹಾಸನದ ಎವಿಕೆ ಪದವಿ ಪೂರ್ವ ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕ ಡಾ. ಚಂದ್ರಶೇಖರ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಅರ್ಜುನನಂತೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕು. ಹಿಂದಿನ ಸೋಲೆ ನಾಡಿನ ಗೆಲುವಾಗುವುದರಿಂದ ಸೋಲಿಗೆ ತಲೆ ಕೆಡಿಸಿಕೊಳ್ಳದೆ ಸೋಲನ್ನೇ ಗೆಲುವಿನ ಮೆಟ್ಟಿಲಾಗಿಸಿಕೊಂಡು ತಂದೆ ತಾಯಿಗಳು ಹಾಗೂ ಗುರು ಹಿರಿಯರು ಹೆಮ್ಮೆಪಡುವಂತೆ ಮಾತು ಕಲಿಯಬೇಕು. ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಎಂದು ಕಿವಿ ಮಾತು ಹೇಳಿದರು. ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಅವರ ಅನಿಸಿಕೆ ಇತ್ತು, ಹಾಗೂ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನನ್ನ ಒಂದು ಆಕಾಂಕ್ಷೆ. ಹೆಚ್ಚೊಂದು ನಾನು ತಗೊಳ್ಳೋದಿಲ್ಲ, ಯಾಕಂದ್ರೆ ನೀವೆಲ್ಲರೂ ಕೂಡ ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ವೇಟ್ ಮಾಡ್ತಿದ್ದೀರಿ. ಒಂದು 2-3 ಮಾತುಗಳನ್ನ ಅಂದರೆ ಒಂದು ಅರ್ಧ ಗಂಟೆ ನಾನು 1 ಗಂಟೆ ಮಾತಾಡಬೇಕು ಅಂತ ಬಂದಿದ್ದೆ. ಒಂದು ಅರ್ಧ ಗಂಟೆ ಒಂದು ಮಾತಾಡಿ ನಿಮಗೆ ಮಾಹಿತಿನ ಕೊಟ್ಟು ಆಮೇಲೆ ನಂತರ ನಾನು ಹೇಳ್ತೇನೆ. ಮಕ್ಕಳೇ, ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಮ್ಮ ಡಿ.ವಿ.ಜಿಯವರು ಹೇಳ್ತಾ ಇದ್ದಾರೆ, ಹೊಸ ಚಿಗುರು ಹಳೆಬೇರು ಕೂಡಿರಲು ಬರೆಸಬಹುದು, ಹೊಸ ಚಿಗುರು ಹಳೆಬೇರು ಕೂಡಿರಲು ಬರೆಸಬಹುದು, ಹೊಸ ಯುಕ್ತಿ ಹಳೆ ತತ್ವ ಕೂಡಿದೊಡೆ ಧರ್ಮ. ಹಾಗಂದ್ರೆ ಹೊಸ ಒಂದು ಮರಕ್ಕೆ ಬೇರು ತುಂಬ ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಹೊಸ ಚಿಗುರು ಹಳೆ ಬೇರು, ಹಳೆ ಬೇರಿಂದ ಕೂಡಿರೋಂಥ ಮರ ಹೊಸ ಚಿಗುರು, ಹೊಸ ಆ ಮರ ಹಳೆ ಬೇರಿಂದ ಕೂತ್ಕೊಂಡು ಚಿಗುರು ಹೊಡೆದಾಗ ಆ ಮರ ತುಂಬ ಸುಂದರವಾಗಿರುತ್ತೆ. ಹಾಗೆ ಒಂದು ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿಗಳು ಆ ಹೊಸ ವಿದ್ಯಾರ್ಥಿಗಳನ್ನ ಬರಮಾಡಿಕೊಳ್ಳೋದು, ಒಂದು ಕಾಲೇಜಿಗೆ ಹಳೆ ವಿದ್ಯಾರ್ಥಿಗಳ ಜೊತೆಗೆ ಆ ಹೊಸ ವಿದ್ಯಾರ್ಥಿಗಳು ಬಂದಾಗ ಮಾತ್ರ ಆ ಕಾಲೇಜು ಕೂಡ ಬಹಳ ಅದ್ಭುತವಾಗಿರುತ್ತೆ ಅಂತ ಈ ರೀತಿಯಲ್ಲಿ ಹೇಳ್ತಾರೆ. 9 ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದಂಥ ಪ್ರಕಾರ ಈ ತಾಲೂಕಿಗೆ ಹೆಮ್ಮೆಯನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಂಜುನಾಥ್ ದಂಪತಿಗಳು ಮಾಡಿದಂತೆ ನಾವು ಕೃತಜ್ಞತೆ ತಿಳಿಸಿದ ತಾಲೂಕಿನ ಜನತೆ ಪರವಾಗಿ. ಅವರು ಈ ಊರಿಗೆ ಬಂದಾಗ ನಾವು ಶಾಲೆ ಪ್ರಾರಂಭ ಮಾಡಬೇಕು ಇಲ್ಲಿ ಅಂತ ಅಂದಾಗ ನಡೀತದಾದ ಭಾವನೆ ನನಗಿತ್ತು. ಅವರ ಶ್ರಮ, ಅವರ
ಸಿದ್ಧಾಂತ, ಅವರ ಅತಿಯಾದ ಆತ್ಮವಿಶ್ವಾಸ ಇವತ್ತು ಸ್ಕಾಲರ್ಶಿಪ್ PU ಕಾಲೇಜು ನಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಉನ್ನತ ಮಟ್ಟಕ್ಕೆ ಕೂರ್ತಕ್ಕಂಥ ಶಕ್ತಿಯನ್ನು ತಂದುಕೊಡ್ತಕ್ಕಂಥ ಶ್ರಮವನ್ನು ದಂಪತಿಗಳಾಗಿರೋದ್ರಿಂದ ನನಗೆ ತುಂಬ ಖುಷಿ ಆಗ್ತದೆ. ಮಕ್ಕಳೇ, ತಾವ್ಯಾರು ಭಾಷಣ ಕೇಳೋ ಮಟ್ಟದಲ್ಲಿಲ್ಲ, ತಮ್ಮದೇ ಆದ ಉಲ್ಲಾಸದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನನ್ನ ಭಾವನೆ. ಇವತ್ತು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಸಾಮಾಜಿಕ ನ್ಯಾಯಗಳನ್ನ ನೋಡ್ತಾ ಇದ್ದೇವೆ. ಎಲ್ಲ ವಿದ್ಯಾವಂತರಾಗಿದ್ದೀನಿ, ಸಿಟಿ ಸೇರ್ಕೊತೀನಿ, ತಾಯಿ ತಂದೆ ಮಾತಾಡ್ತೀವಿ. ತಾಯಿ ತಂದೆಗೆ ಗೌರವ ಕೊಡ್ತಕ್ಕಂಥದ್ದು ತುಂಬಾ ತುಂಬಾ ಅತ್ಯದ್ಭುತವಾದ ಕೆಲಸ. ಆ ತೃಪ್ತಿ ಯಾರು ಸಿಗಲ್ಲ ನನ್ನ ಅನುಭವ. ಯಾಕೆ ಅಂತ ಹೇಳಿದ್ರೆ, ಹೆಚ್ಚು ಮಕ್ಕಳು ವಿದ್ಯೆ ಕಲಿತಿದ್ರೆ ಕೆಲಸಕ್ಕೆ ಸೇರ್ಬೇಕು ಅನ್ನೋ ಭಾವನೆ, ಕೆಲಸ ಸೇರಬಾರ್ದು ಅನ್ನೋ ಉದ್ದೇಶ ಅಲ್ಲ. ಹೆಣ್ಣಿಗೆ ನತ್ತಿ ಹೆಣ್ಣಿಂದನೇ ಓದ್ತಿರ್ತಾರಲ್ಲ ತಾಯಿ ತಂದೆಯರು, ಅವ್ರನ್ನ ಮರ್ಕೊಡೋದಲ್ಲ. ಅದರಂತ ಕರ್ಮದ ಪಾಪದ ಕೆಲಸ ಮತ್ತೊಂದಿಲ್ಲ. ಸ್ಕಾಲರ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಎಸ್. ಮಂಜುನಾಥ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವಕೀಲರಾದ ರಾಘವೇಂದ್ರ, ಸಮಾಜ ಸೇವಕಿ ವಿದ್ಯಾ ಮಂಜುನಾಥ್, ರಶ್ಮಿ ರಾಘವೇಂದ್ರ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ KR ನೀಲಕಂಠ, ಪತ್ರಕರ್ತ ಸೈಯದ್ ಖಲೀಲ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ನಾವು ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಟ್ಟಂತ ಗುರುಗಳ ಕಂಡಾಗ ನಮಸ್ಕಾರವನ್ನು ಮಾಡಬೇಕು, ಗೌರವದಿಂದ ಕಾಣ್ತೀವಿ, ಭಕ್ತಿಯಿಂದ ಪೂಜಿಸ್ತೇವೆ. ಹಾಗೆ ಇದು ನಿಮ್ಮ ವಿದ್ಯಾರ್ಥಿ ಜೀವನದ ನಿರ್ಣಾಯಕ ಘಟ್ಟ, ದ್ವಿತೀಯ PUC ಶಿಕ್ಷಣ. ಹಾಗಾಗಿ ಎಲ್ಲರೂ ಕೂಡ ಈ ಕಾಲೇಜಿನ 2 ವರ್ಷದ ಸಮಯದಲ್ಲಿ ಬಹಳ ಶ್ರದ್ಧಾಭಕ್ತಿಯಿಂದ ನೀವು ನಿಮ್ಮ ಪಾಲಿನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇ ಆದರೆ ನೀವು ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗಿ ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸ್ಕಾಲರ್ಸ್ PU ಕಾಲೇಜಲ್ಲಿ ಶಿಕ್ಷಣವನ್ನು ಪಡೆದಂತ ನೂರಾರು ವಿದ್ಯಾರ್ಥಿಗಳು ಇವತ್ತು ಸಮಾಜದಲ್ಲಿ ಒಳ್ಳೊಳ್ಳೆ ಸ್ಥಾನಗಳಲ್ಲಿದ್ದಾರೆ, ಒಳ್ಳೊಳ್ಳೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣವನ್ನು ಪಡಿತಾ ಇದ್ದಾರೆ, ತಾಂತ್ರಿಕ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಮುಂದಿನ ಭವಿಷ್ಯದ ಕಡೆಗೆ ಏನನ್ನು ಮಾಡ್ತಾ ಇರತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡೋದ್ರ ಮೂಲಕ ನಿಮ್ಮ ಉಜ್ವಲವಾದ ಭವಿಷ್ಯವನ್ನು ರೂಪಿಸಬೇಕು ಅಂತ ನಿಮಗೆ ವಿನಂತಿಯನ್ನು ಮಾಡ್ತಾ, ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವಿದ್ಯಾರ್ಥಿ ಮುಖಂಡರಾದ ಹೇಮಾವತಿ ಪ್ರಾರ್ಥಿಸಿದರು, HL ಕೀರ್ತನಾ ಸ್ವಾಗತಿಸಿದರು, ಕೀರ್ತಿ ವಂದಿಸಿದರು, ಭವಾನಿಗೌಡ ಕಾರ್ಯಕ್ರಮ ನಿರೂಪಿಸಿದರು. ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ವರದಿ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.